ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು 5 ತರಹದ ಬೇಬಿ ಕುಚ್ಚನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಮರೆಯೋಕ್ಕೆ ಹೋಗಬೇಡಿ. ನೋಡಿ, ನಾನು ಮೊದಲಿಗೆ 147 ದಾರ ತೊಗೊಂಡಿದ್ದೀನಿ. ಮುಂದ್ಗಡೆ ಈ ಥರ ಗಮ್ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಈ ಥರ ಗಮ್ ಹಚ್ಕೊಂಡು ಈ ಥರ ನೀಡಲ್ನ ತೊಗೊಂಡು ನಾನು ಒಂದು ಬಟ್ಟೆಗೆ ನೋಡಿ ಈ ಥರ ಹೋಲನ್ನು ಮಾಡ್ಕೊತೀನಿ. ನೋಡಿ, ಈ ಥರ ಒಳಗಡೆ ಹಾಕ್ತಿದ್ದೀನಿ ನಾನು. ಈ ಥರ ದಾರನ ನೀಟಾಗಿ ತೊಗೊಂಡು ನಾವೆಲ್ಲ ಸಮನಾಗಿ ಮಾಡಿ ಕರೆಕ್ಟಾಗಿ ಇಟ್ಕೋಬೇಕು. ಇದಕ್ಕೆ ಇಟ್ಕೊಂಬಿಟ್ಟು ನೋಡಿ, ಈ ಥರ ಸೂಜಿಗೆ ಜರಿ ಥ್ರೆಡ್ಡನ್ನು ನಾನು ಹೊಂದ್ಸ್ಕೊಂಡಿದ್ದೀನಿ. ಇದನ್ನು ನೋಡಿ ಈ ಥರ ತೊಗೊಂಡು ಒಳಗಡೆಯಿಂದ ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ಕಾಣಿಸ್ತಿದೆ ಅಲ್ವಾ? ನಾನು 3 ಸಲ ಈ ಥರ ಲಾಕನ್ನು ಮಾಡ್ಕೊಂಡಿದ್ದೀನಿ ಟೈಟಾಗಿ. ನಂತರ ನಾನು ನೋಡಿ ಈ ಥರ ಲೀಫ್ ಬಿಟ್ ಸಿಗುತ್ತೆ, ಈ ಥರ ಇದನ್ನು ಹಾಕಿಬಿಟ್ಟು ನಾನು ಒಂದು 3 mm ಮಧ್ಯದಲ್ಲಿ ಒಂದು ಬೀಡ್ಸು, ನಂತರ ತಿರ್ಗಾ ಒಂದು ಲೀಫ್ ಬಿಡ್ಸು ನೋಡಿ ಈ ಥರ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಈ ಥರ ಮಧ್ಯಕ್ಕೆ ಕರೆಕ್ಟಾಗಿ ಇದು ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ. ಇದು ಹಾಕ್ಕೊಂಡು ನಾವು ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ನಂತರ ಈ ಥರ ಒಳಗಡೆಯಿಂದ ಸೂಜಿನ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡಿಕೊಂಡು ನಾವು ಎಲ್ಲಿಗೆ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪುಟ್ಟದಾಗಿ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ತುಂಬ ಡಿಫ್ರೆಂಟಾಗೂ ಇದೆ, ಲುಕ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್ ಬಂದು ನೋಡಿ ಈ ಥರ ಮತ್ತೆ ನಾನು ಇದ್ರದಿಂದ ಕ್ರೋಶಾ ನೀಡಲಿಂದ ನಾನು ಈ ಥರನ ಹೋಲ್ ಮಾಡ್ಕೊತಾ ಇದ್ದೀನಿ. ಹೋಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಈ ಥರ ರಿಂಗ್ ತೊಗೊಂಡಿದ್ದೀನಿ. ರಿಂಗ್ ಬೀಡ್ಸನ್ನು ತೊಗೊಂಡ್ಬಿಟ್ಟು ಇದು ನನಗೆ ಆಮೇಲೆ ಹಾಕ್ಕೊಳಕ್ಕಾಗಲ್ಲ ಅಂತ ಮುಂಚೆನೇ ಹಾಕ್ಕೊತಿದ್ದೀನಿ. ನೋಡಿ, ಈ ಥರ ತೊಗೊಂಡು ನಾವಿಲ್ಲಿ ರಿಂಗ್ ಹಾಕಿರ್ತೀವಲ್ಲ, ಆ ರಿಂಗನ್ನು ಕರೆಕ್ಟಾಗಿ ಹಿಡ್ಕೊಂಡು ಕರೆಕ್ಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಇಟ್ಕೊಂಡು ಈ ಥರ ನೋಡಿ ಸೂಜಿಯಿಂದ ಈ ಥರ ಲಾಕ್ ಮಾಡ್ಕೋಬೇಕು. ನಿಮ್ಮ ಕಂಫರ್ಟಬಲ್ ಹೆಂಗಿರುತ್ತೋ ಆ ಥರ ನೋಡ್ಕೊಳ್ಳಿ. ನನಗೆ 3 ಸಾಕು ಅಂತ ಅನಿಸುತ್ತೆ. ನಿಮಗೆ ನೋಡಿ ಯಾವ ಥರ ಗಂಟಬೇಕು ಆ ಥರ ಗಟ್ಟಿಯಾಗಿ ಕಾಣಂಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಈ ಥರ ಮಾಡಿಕೊಂಡು ನೋಡಿ ಈ ಥರ ತೊಗೊಂಡ್ರೆ ಆಯಿತು. ನೀವು ಇದನ್ನು ಈ ಥರ ಕೂಡ ಇಟ್ಕೋಬೋದು. ಇದೊಂಥರ ಡಿಫ್ರೆಂಟ್ ಲುಕ್ ಅನಿಸುತ್ತೆ. ಇಲ್ಲ ಅಂದರೆ ಈ ಥರ ಕೆಳಗೂ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು
ನೆಕ್ಸ್ಟು ನೋಡಿ ಇವಾಗ ನೆಕ್ಸ್ಟ್ ಇದೇ ಥರ ಹೋಲ್ ಮಾಡ್ಕೊಂಡು ನಾನು ಸ್ಕ್ವೇರ್ ಬೀಟನ್ನು ತೊಗೊಳ್ತಾ ಇದ್ದೀನಿ. ನೋಡಿ ಈ ಥರ ಸ್ಕ್ವೇರ್ ಬೀಟನ್ನು ಮುಂಚೆನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಳಗಡೆಯಿಂದ ತೊಗೊಂಡು ನಾವು ಸ್ಕ್ವೇರ್ ಬೀಟನ್ನು ಈ ಥರ ಇಟ್ಕೋಬೇಕು ಫ್ರೆಂಡ್ಸ್. ಇದನ್ನು ಇಟ್ಕೊಂಬಿಟ್ಟು ಇದನ್ನು ನೀಟಾಗಿ ನೋಡಿ ಈ ಥರ ಮೇಲ್ಗಡೆ ಮಾಡಿ ಸೂಜಿಯಿಂದ ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಆದಮೇಲೆ ಈ ಥರ ಒಳಗಡೆಯಿಂದ ಸೂಜಿಯನ್ನು ತಗೋಬೇಕು. ಇಷ್ಟು ಮಾಡಿದರೆ ಇದು ಮುಗಿದೋಯ್ತು. ನೋಡಿ ಇಷ್ಟೇ. ಇದನ್ನು ಸಹ ಈ ಥರ ನೀವು ಮೇಲಾದರೂ ಮಾಡ್ಕೋಬೋದು. ಮೇಲೆ ಸೀರೆಗೆ ಈ ಥರ ಲುಕ್ ಕಾಣಿಸುತ್ತೆ. ನನಗೆ ಬಟ್ಟೆಗೆ ಹಾಕಿರೋದ್ರಿಂದ ಇದು ಕಾಣಿಸಲ್ಲ. ಬಟ್ ನೀವು ಸೀರೆಗೆ ಹಾಕಿದರೆ ಇದು ಮೇಲ್ಗಡೆ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕೆಳಗೆ ಮಾಡಿಕೊಂಡ್ರೆ ಬೇರೆ ಥರನೇ ಕಾಣಿಸುತ್ತೆ. ನೋಡಿ ಈ ಥರ ಆಯಿತು. ಇವಾಗ 4ನೇದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ 4ನೇ ಬೇಬಿ ಕುಚ್ಚನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಡಬಲ್ ಕಲರಲ್ಲಿ. ಈ ಥರ ನಾವು ದಾರಾನ ತೊಗೊಂಡ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾನು ಈ ಥರ ಇಟ್ಕೊತಿದ್ದೀನಿ. ಈ ಥರ ಹಿಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಇನ್ನೊಂದು ಕಲರನ್ನು ಸೇರಿಸ್ತಾ ಇದ್ದೀನಿ ಇದೇ ಹೋಲಲ್ಲಿ. ನೋಡಿ ಈ ಥರ ಹೋಗುತ್ತೆ. ಮುಂದ್ಗಡೆ ಗಮ್ ಹಾಕ್ಕೊಂಡು ಈ ಥರ ಚೂಪಾಗಿ ನಾವು ಮಾಡಿಕೊಂಡ್ರೆ ಆರಾಮಾಗಿ ಹೋಗುತ್ತೆ ಫ್ರೆಂಡ್ಸ್. ಇದು ಈ ಥರ ನೋಡಿ 2 ಕಲರನ್ನು ಈ ಥರ ಸಪ್ರೇಟಾಗಿ ನಾವು ಇದು ಇಟ್ಕೊಂಡು ಸೂಜಿಯಿಂದ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ನೋಡಿ ನಾನು ಈ ಥರ 3 mm ಬೀಡ್ಸ್ ಹಾಕ್ತಿದ್ದೀನಿ. ಇದು ಒಂಥರ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ನೋಡಿ. ಅದಕ್ಕೆ ನಾವು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಮಧ್ಯಕ್ಕೆ ಬರೋಂಗೆ ಈ ಥರ ಟೈಟಾಗಿ ಇಟ್ಕೊಂಡ್ಬಿಟ್ಟು ನೋಡಿ ಇದನ್ನು ಇವಾಗ ನಾನು ಕಟ್ ಮಾಡ್ತಿದ್ದೀನಿ. ಈ ಥರ ಕಾಣಿಸುತ್ತೆ ಫ್ರೆಂಡ್ ಇದು. ನಂತರ ಲಾಸ್ಟ್ ಒನ್ ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಲಾಸ್ಟ್ ಒಂದು ತೋರಿಸ್ತೀನಿ, 5th ಒನ್ನು. ಈ ಥರ ನಾವು ಕ್ರೋಶದಿಂದ ಇದು ಮಾಡಿಕೊಂಡು ಹೋಲನ್ನು ಮಾಡ್ಕೊಂಬಿಟ್ಟು ಈ ಥರ ತೊಗೋಬೇಕು ದಾರನ. ಇದನ್ನು ಒಂದು ಸ್ವಲ್ಪ ಉದ್ದನೇ ಬಿಟ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾವು ಈ ಥರ ತೊಗೊಂಡ್ಬಿಟ್ಟು
ಈ ಥರ ಲಾಕ್ ಮಾಡಿಕೊಂಡು ತುಂಬಾ ಈಸಿ ಇದ್ದಾವೆ. ಈ ಥರ ನೋಡು. ಇದಾದಮೇಲೆ ನಾನು ಈ ಥರ ಇದನ್ನು ಮೇಲ್ಗಡೆ ಅರ್ಧ ದಾರನ ಮೇಲ್ಗಡೆ ಎತ್ತಿಬಿಟ್ಟು ನೋಡಿ ಈ ಥರ ಬೀಡ್ಸನ್ನು ನಾನು ಮಧ್ಯಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ಇಟ್ಬಿಟ್ಟು ಫುಲ್ ಕವರ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾನು ಸೂಜಿಯನ್ನು ಕೆಳಗಡೆಯಿಂದ ತಗೊಂಡು ಇದನ್ನು ಫುಲ್ ಕವರ್ ಮಾಡ್ಕೊಂಬಿಟ್ಟು ನಾನು ಬೀಡ್ಸನ್ನು ಈಗ ಇದಕ್ಕೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ. ಈ ಥರ ಕಾಣಿಸುತ್ತೆ. ಇದನ್ನು ಮತ್ತು ತಿರ್ಗಾ ಈ ಥರ ಲಾಕ್ ಮಾಡಿಕೊಂಡು ಇದನ್ನು ಕೆಳಗಡೆ ಸೂಜಿನ ತಗೊಂಡು ನೋಡಿ. ಇವಾಗ ಮತ್ತೆ ನಾನು ಈ ಥರ ಮೇಲೆ ತಗೊಂಡು, ನೀವು ಇದು ಬೀಡ್ಸ್ ಕೂತಿಲ್ಲ ಅಂದರೆ ಗಮ್ ಕೂಡ ಹಾಕ್ಕೋಬೋದು. ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಗಮ್ ಹಾಕಿದರೆ. ನೋಡಿ ಈ ಥರ ತೊಗೊಂಬಿಟ್ಟು ನಾನು ಈ ಥರ 3 ಸಲ ಲಾಕ್ ಮಾಡ್ಕೊಂಬಿಟ್ಟು ನೀವು ಇದು 2 ಬೀಡ್ಸ್ ಬೇಡ, ನನಗೆ ಒಂದೇ ಬೀಡ್ಸ್ ಸಾಕು ಅನ್ನಂಗಿದ್ರೆ ಅದು ಕೂಡ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ನೋಡಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡಿ ಎಲ್ಲ ಮುಗಿದ್ಮೇಲೆ ಈ ಥರ 5 ಬೇಬಿ ಕುಚ್ಚನ್ನು ಈ ಥರ ಡಿಫ್ರೆಂಟಾಗಿ ಹಾಕ್ಬೋದು ಫ್ರೆಂಡ್ಸ್. ಇದು ರಿಂಗ್ ಬೀಡ್ಸ್ ಹಾಕಿ ಈ ಥರ, ಇದು ನೀವು ಒಂದೇ ಬೀಡ್ಸ್ ಕೂಡ ಹಾಕ್ಬೋದು, ಇಲ್ಲ 2 ಬೀಡ್ಸ್ ಕೂಡ ಹಾಕ್ಕೋಬೋದು. ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.